ನನ್ನ ನಿಜವಾದ ಶತ್ರು ಅಂದರೆ ಅನ್ನಪೂರ್ಣ. ಆ ನಿಮ್ಮ ಅಜ್ಜಿ ಹೆಸರು ಕೇಳಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅನಿಕಾ, ಅನ್ನಪೂರ್ಣಂಗೆ ಏನಾದ್ರು ಮಾಡು. ಡೀಲ್ ರಾಣಿ, ಜಸ್ಟ್ ರಿಲ್ಯಾಕ್ಸ್. ಅಲ್ಲಿ ಕೂಡ ನಾನು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಅಂದರೆ ಅಲ್ಗೂ ಹುಡುಗರನ್ನ ಕಳಿಸಿದ್ಯಾ? ನೋ, ಅಲ್ಲಿಗೆ ನಾನು ಒಂದು ಗಿಫ್ಟ್ ಕಳ್ಸಿದ್ದೀನಿ. ಏನು ಹುಡುಗಿ ನೀನು? ಅವ್ರಿಗೆ ಏನಾದ್ರು ಒಂದು ಗತಿ ಕಾಣಿಸು ಗಿಫ್ಟ್ ಕೊಡ್ಸೋಂತ ಗಿಫ್ಟ್. ನಂಗೆ ಯಾಕೋ ಸರಿ ಅನ್ಸಲಿಲ್ಲ. ಡೀಲ್ ರಾಣಿ, ತಾಳ್ಮೆ ಕಳ್ಕೊಬೇಡ. ಗಿಫ್ಟ್ ಕಳ್ಸಿದ್ದೆ ಭಯ ಹುಟ್ಸಕ್ಕೆ. ಚಂದ್ರು, ಕಾಫಿ. ಥ್ಯಾಂಕ್ ಯು. ಯಾರು? ಯಾರು? ಅನ್ನಪೂರ್ಣ. ಚಂದ್ರು, ಏನದು ಊರ್ಮಿಳ? ಗಿಫ್ಟು. ಯಾರಿಗೆ? ಅತ್ತೆಗೆ. ಯಾರು ಕೊಟ್ಟಿದ್ದು? ಗೊತ್ತಿಲ್ಲ, ಅಲ್ಲಿತ್ತು. ಸರಿ, ಅಮ್ಮನ ಕರೆಯೋಣ. ಅಮ್ಮ. ಅತ್ತೆ. ಅಲ್ಲ, ನನ್ನ ಜೀವನದಲ್ಲಿ ನಾನು ಎಂತೆಂಥ ಕಿರಾತಕರನ್ನ ನೋಡಿದ್ದೀನಿ. ಅವನ್ನೆಲ್ಲ ಮೀರ್ತೀಯ ನೋಡು ನೀವು. ಒಂದೇ ಸಲ ಅಷ್ಟು ಜನಕ್ಕೂ ಮುಹೂರ್ತ ಇಟ್ಟಿದ್ಯಲ್ಲ, ನೀನೇನು ಸಾಮಾನ್ಯ ಅಲ್ಲ ಬಿಡು. ಡೀಲ್ ರಾಣಿ, ಜಾಸ್ತಿ ಹೊಗಳ್ಬೇಡ. ಈ ಹೊಗಳಿಕೆ ಒಂಥರ ಸ್ವೀಟ್ ಇದ್ದಂಗೆ. ಜಾಸ್ತಿ ತಿಂದ್ರೆ ಓವರ್ ಕಾನ್ಫಿಡೆನ್ಸ್ ಅನ್ನೋ ಡಯಾಬಿಟೀಸ್ ಬರುತ್ತೆ. ಅಯ್ಯ, ನಾನು ನಿನ್ ಯಾಕೆ ಹೊಗಳ್ತಾ ಇದ್ದೀನಿ ಗೊತ್ತಾ? ನಿನಗೆ ಹೊಸ ಹೊಸ ಐಡಿಯಾ ಬರಲಿ ಪುಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅನಿಕಾ, ನನ್ಗಾಗ್ತಿರೋ ಖುಷಿಗೆ ನಾನೇನಾದ್ರು ಮೊದ್ಲಂಗಿದ್ದಿದ್ರೆ ನಮ್ಮ ಹುಡುಗರ್ನೆಲ್ಲ ಕರ್ಸಿ ಅವ್ರ ಜೊತೆ ಸೇರ್ಕೊಂಡು ಚೆನ್ನಾಗಿ ಗುಂಡಾಕಿ ರೋಡ್ ರೋಡು ಕುಡ್ದಾಡ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ಹಿಂಗ್ ನನ್ನ ಕೈಲಿ ಆಗಲ್ವಲ್ಲ. ಅವ್ನು ಬಾಯಿ ಮುಚ್ಕೊಂಡಿರೋದು. ಓಕೆ ಓಕೆ ಓಕೆ, ನಿನ್ನ ಅಪ್ರಿಸಿಯೇಷನ್ಗೆ ತುಂಬಾ ಥ್ಯಾಂಕ್ಸ್. ಬಟ್ ಡೀಲ್ ರಾಣಿ, ನಮ್ಮ ಪ್ಲಾನ್ ಇನ್ನೂ ಮುಗ್ದಿಲ್ಲ. ನಿಮ್ಮನೇಲೂ ಇಂಥದ್ದೇ ನಡೀತಾ? ಹೌದು ರಮೇಶ್, ನಮ್ಮನೆಗೆ ಅಮ್ಮನ ಹೆಸರಲ್ಲಿ ಒಂದು ಪಾರ್ಸಲ್ ಬಂತು. ಓಪನ್ ಮಾಡಿ ನೋಡಿದ್ರೆ ಒಂದು ಸುಟ್ಟೋಗಿರೋ ಹೆಣ್ಣಿನ ಗೊಂಬೆ ಇತ್ತು. ಸುಟ್ಟೋಗಿರೋ ಹೆಣ್ಣಿನ ಬೊಂಬೆನಾ? ಯಾರು ಕಳ್ಸಿದಾರೆ ಚಂದ್ರು? ಫ್ರಮ್ ಅಡ್ರೆಸ್ ಇಲ್ಲ ಕೊಡೋ, ಯಾರೋ ಡೋರ್ ಬೆಲ್ ಮಾಡಿ ಮನೆ ಮುಂದೆ ಇಟ್ಟೋಗಿದ್ರು. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವೋ. ಅಮ್ಮ ಮತ್ತೆ ಊರ್ಮಿಳ ಅದನ್ನ ನೋಡಿ ತುಂಬಾ ಗಾಬರಿ ಪಟ್ಟಿದ್ದಾರೆ. ನಿನ್ನ ಹತ್ರ ಒಂದ್ಸರಿ ಮಾತಾಡೋಣ ಅಂತ ಫೋನ್ ಮಾಡಿದೆ. ಏನ್ ಚಂದ್ರು ಇದೆಲ್ಲ? ಯಾರಿಂತ ಕೆಲ್ಸಗಳೆಲ್ಲ ಮಾಡ್ತಿದ್ದಾರೆ? ಅವ್ರ ಉದ್ದೇಶ ಆದ್ರೂ ಏನು ಅಂತೀನಿ. ನನಗೂ ಅದೇ ಅರ್ಥ ಆಗ್ತಾ ರಮೇಶ್. ಒಟ್ನಲ್ಲಿ ಯಾರೋ ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಚಂದ್ರು, ಯಾರು ಬೇಕು ಅಂತಲೇ ನಮ್ಮನ್ನ ಹೆದರ್ಸೋಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಹಿಂಗೆ ಇನ್ನೊಂದು ವಿಷಯ ಹೇಳೋದು ಮಾಡ್ತಿದ್ದೆ. ಇವತ್ತು ನಮ್ಮ ರಚನಾ ಮತ್ತೆ ಅಮರ್ ಆಚೆ ಹೋಗಿದ್ರು. ಅಲ್ಲಿ ಬೇಕರಿ ಹತ್ರ ಏನೋ ನಿಂತಿದ್ರಂತೆ. ಅಲ್ಲಿ ಯಾರೊಬ್ಬ ಬಂದು ನಮ್ಮ ರಚಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಅಮರ್ ಯಾಕೆ ಏನು ಅಂತ ಕೇಳಕ್ ಹೋಗಿದ್ದಕ್ಕೆ 3-4 ಜನ ಹುಡುಗರು ಸೇರ್ಕೊಂಡು ಅಮರ್ಗೆ ಹೊಡೆದು ಕಳ್ಸಿದ್ದಾರೆ. ಇಷ್ಟೇ ಅಲ್ಲ, ರಿಷಿನು ಕಮಲಿ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ದೇವಸ್ಥಾನ ಮುಂದೆ ಕಾರ್ ಪಾರ್ಕ್ ಮಾಡಿದ್ರಂತೆ. ಇವರು ಆಮೇಲೆ ಪೂಜೆ ಸಾಮಾನನ್ನು ತಗೊಳಕ್ ಹೋಗಿದ್ದಾರೆ. ಯಾರೋ ಬಂದು ಕಾರ್ ತೆಗಿಬೇಕು ಅಂತ ಹೇಳಿದ್ದಾರೆ. ರಿಷಿ ಕಾರ್ ತೆಗಿಕಂತ ಹೋಗಿದ್ದಾನೆ. ಅಷ್ಟರಲ್ಲಿ ಅವನ ಕಾರಿಂದ ಫ್ಯೂಯಲ್ ಲೀಕ್ ಮಾಡಿ ಕಾರ್ಗೆ ಬೆಂಕಿ ಹಚ್ಚಿದ್ದಾರೆ.
ಈ ಕಡೆ ಕಮಲಿ ಒಬ್ಳೆ ನಿಂತಿದ್ಲಲ್ಲ, ಅವಳಿಗೆ ಯಾರು ಗನ್ ಹಿಡಿದಿದ್ದಾರೆ. ಪಾಪ ಅವಳ ಮುಖಕ್ಕೆ ಕೆಸರು ಇರಿಸಿದ್ದಾರೆ. ಏನೋ ನಡೀತಿದೆ. ಇದೆಲ್ಲ ನೋಡ್ತಿದ್ರೆ ತುಂಬಾ ತುಂಬಾ ಭಯ ಆಗ್ತಿದೆ ಚಂದ್ರು. ಏನೂ ಆಗಲ್ಲ ರಮೇಶ್, ನಮ್ಮ ಹುಷಾರಲ್ಲಿ ನಾವಿರಬೇಕು. ನೀನು ತಲೆ ಕೆಡ್ಸ್ಕೊಬೇಡ, ರಿಲ್ಯಾಕ್ಸ್. ನಾನು ನಿನಗೆ ಆಮೇಲೆ ಮಾಡ್ತೀನಿ. ನೀವು ಹುಷಾರಾಗಿರಿ. ಚಂದ್ರ ಏನಾಯ್ತು? ರಮೇಶ್ ಮನೇಲಿ ಯಾರೋ ಡೇಂಜರ್ ಅಂತ ಚೀಟಿ ಬರೆದು ಕಲ್ಲು ಹೊಡೆದಿದ್ದಾರೆ. ಆ ಚೀಟಿಲಿ ಡೇಂಜರ್ ಸಿಂಬಲ್ ಜೊತೆ ಗೇಮ್ ಬಿಗಿನ್ಸ್ ನೋ ಅಂತ ಬರ್ದಿದ್ದಾರಂತೆ. ಏನ್ ರಿಷಿ ಇದು? ಏನು ಒಂದು ಗೊತ್ತಾಗ್ತಿಲ್ವಲ್ಲ ರಮೇಶ್. ತರ ಎರಡೂ ಮನೇಲಿ ಹೀಗೆಲ್ಲ ಆಗಿದೆ ಅಂದ್ರೆ ನನಗನ್ಸುತ್ತೆ ನಾವೆಲ್ಲ ಸೀದಾ ಮಹಾಜನ್ ಮನೆಗೆ ಹೋಗ್ಬಿಡೋಣ. ನಾವೆರಡೂ ಮನೆಯವರು ಒಟ್ಟು ಕೂತು ಡಿಸ್ಕಸ್ ಮಾಡಿದ್ರೆ ಆಗ್ತಿರೋದ್ರ ಬಗ್ಗೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ಸರಿ ರಮೇಶ್, ಹಾಗೆ ಮಾಡೋಣ. ಅಲ್ಲಿ ಹೋಗಿ ಮಾತಾಡ್ ಬರೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಎಲ್ರು ನಡೀರಿ. ಅಯ್ಯೋ, ಎಲ್ರು ಹೋಗ್ಬಿಟ್ರೆ ನಾನು ಒಬ್ಳೆ ಮನೆಗಿರ್ಬೇಕಾ? ನಂಗೆ ಭಯ ಆಗ್ತಿದ್ದಪ್ಪ. ರಾಣಿ, ಎಲ್ರು ಅಂದ್ರೆ ನಿನ್ನೂ ಸೇರ್ಸೆ ಹೇಳ್ತಿರೋದು. ಒಬ್ರೇ ಇಲ್ಲಿ ಇರೋದು ಸೇಫ್ ಅಲ್ಲ. ಎಲ್ರು ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಣ. ನಡೀರಿ. ಅಮ್ಮ, ನೀವೆಲ್ಲರೂ ಹೋಗಿ ಬನ್ನಿ. ನಾನು ಅಮ್ಮರು ಇಲ್ಲೇ ರೆಸ್ಟ್ ಮಾಡ್ತೀವಿ. ಎಲ್ರು ಹೋಗೋಣ ಅಂತ ಹೇಳಿದ್ಮೇಲೆ ನೀವಿಬ್ರು ಯಾಕೆ ಮನೇಲಿ ಇರ್ತೀರಾ? ನಡೀರಿ ಹೋಗೋಣ. ಪರವಾಗಿಲ್ಲ ಅತ್ತೆ, ತಲೆ ಕೆಡಿಸ್ಕೊಬೇಡಿ, ನೀವು ಹೋಗಿ ಬನ್ನಿ. ಹೌದಮ್ಮ, ಅಮ್ಮರ್ಗೆ ತುಂಬ ಪೆಟ್ಟಾಗಿದೆಯಲ್ಲ, ಅವನಿಗೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ಅವನ ಜೊತೆ ಇಲ್ಲೇ ಇರ್ತೀನಿ. ಹಾಗಲ್ಲ ರಚ್ಚು, ಈ ಟೈಮಲ್ಲಿ ಈ ಥರ ಎಲ್ಲ ಆಗಿದೆ ಅಲ್ವಾ? ಇಂಥ ಟೈಮಲ್ಲಿ ನೀವಿಬ್ರೇ ಮನೇಲಿರೋದು ಎಷ್ಟು ಸೇಫ್ ಹೇಳು? ಹೌದಮ್ಮ, ಅಮ್ಮರು ಮನೇಲೇ ಇರಲಿ, ರೆಸ್ಟ್ ತಗೊಳ್ಳಿ. ರಚನಾ ಅಮ್ಮರನ್ನ ನೋಡ್ಕೊಳ್ಳೋದಕ್ಕೆ ಮನೇಲೇ ಇರಲಿ. ಅಷ್ಟಕ್ಕೂ ಇಷ್ಟೆಲ್ಲ ಆದಮೇಲೆ ಮನೇಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನಾರು ಅನಾಹುತ ಆಗ್ಬೋದು. ಅವರಿಬ್ರು ಮನೇಲೇ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಸರಿ ರಚ್ಚು, ಅಮರ್, ಹುಷಾರು. ಯಾರಾದರೂ ಬಂದರೆ ಯಾರು ಬಂದಿದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಬಾಗಿಲು ಓಪನ್ ಮಾಡಿ. ಅಮ್ಮರು ರಚನಾ ಮನೇಲಿರ್ಲಿ, ನೀವೆಲ್ಲೋ ಬನ್ನಿ, ನೋಡ್ತಾ ಇರಿ, ನಂದು ಹೊಸ ನಾಟಕ ಶುರು ಆಗುತ್ತೆ. ಶ್ರೀ ಕಮಲಿ, ಚಂದ್ರು ಹೇಳೋದು ಸರಿ ಅಮ್ಮ. ಕಮಲಿ, ನಾವು ಕಂಪ್ಲೇಂಟ್ ಕೊಡೋದು ಒಳ್ಳೇದು, ಕೊಡೋಣ. ಹೌದು ಕಮಲಿ, ನನಗೂ ಇದೇ ಸರಿ ಅಂತ ಅನಿಸ್ತಾ ಇದೆ. ಕಂಪ್ಲೇಂಟ್ ಕೊಡೋದ್ರಿಂದ ನಮಗೂ ಧೈರ್ಯ ಇರುತ್ತೆ. ಆಗ ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೋಬಹುದು. ಯಾರು ಹೌದಮ್ಮ ಕಮಲಿ, ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಕಂಪ್ಲೇಂಟ್ ಕೊಡೋದೇ ಕರೆಕ್ಟು ಅಂತ ನನಗೂ ಅನ್ನಿಸ್ತಾ ಇದೆ. ಇಲ್ಲ ಅನಿಕಾ. ವಾಟ್? ಇಲ್ಲ ಅಂದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡವ್ರೆ. ವಾಟ್? ನಾನು ಅಷ್ಟೆಲ್ಲ ವಾರ್ನಿಂಗ್ ಕೊಟ್ಟ ಮೇಲೂ ಅವ್ರು ಕಂಪ್ಲೇಂಟ್ ಕೊಡಕ್ ಹೊರಟಿದಾರ? ಆ ಕಮಲಿ ಬೇಡ ಬೇಡ ಅಂದ್ರೆ ಮನೆಯವರೆಲ್ಲರೂ ಕಂಪ್ಲೇಂಟ್ ಕೊಡ್ಲೇಬೇಕು ಅಂತಾರೆ. ಓಕೆ ದೆನ್,
ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋ ಟೈಮ್ ಬಂದಿದೆ. ಅನಿಕಾ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಓ ಜಸ್ಟ್ ಲಿಸನ್. ಸುಮ್ಮನೆ ಭಯ ಪಡ್ಕೋಬೇಡ. ನೀನೀಗ ಮಾತಾಡ್ತಿರೋ ಫೋನ್ ನಂಬರ್ ಒಂದು ವಾಚ್ಮ್ಯಾನ್ ಹೆಸರಲ್ಲಿದೆ. ಸೊ ಈ ಕಾಲ್ ಡೀಟೇಲ್ಸ್ ತಗೊಂಡ್ರು ನಿನ್ನ ಡೀಟೇಲ್ಸ್ ತೋರಿಸಲ್ಲ. ಓಕೆ, ಮೋರ್ ಓವರ್ ನಾನು ಮಾತಾಡ್ತಿರೋ ನಂಬರ್ ಕೂಡ ಅವ್ರು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹೌದಾ? ಅದಂಗೆ? ನಿನಗದೆಲ್ಲ ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಸೊ ಲೀವ್ ಇಟ್. ಸರಿ ಕಣಮ್ಮ. ಅಲ್ಲ ನಾನೇನೋ ನಿನ್ನ ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ. ನನ್ಗೇನೋ ತೊಂದರೆ ಆಗಲ್ಲ ತಾನೇ? ನೋ, ಏನು ತೊಂದರೆ ಇಲ್ಲ. ಬಟ್ ನಿಜವಾದ ತೊಂದರೆ ಇರೋದು ಇವರೆಲ್ಲ ನನ್ನ ನೋಡಿ ಹೆದರ್ಕೋತಾ ಇಲ್ವಲ್ಲ ಅದು. ಹೌದಲ್ವಾ? ಇವ್ರು ಯಾರು ಹೆದರ್ಕೊಂತಾನೆ? ನೋಡು, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಆಗುತ್ತೆ. ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಜೊತೆಗೆ ಬರ್ತಾರೆ. ಓಕೆ, ಯಾವ ಭಯನೂ ಇರೋಲ್ಲ, ಯಾರಿಗೂ ಏನು ತೊಂದರೆ ಆಗಲ್ಲ. ತುಂಬ ಥ್ಯಾಂಕ್ಸ್ ಕಣು. ತುಂಬಾ ಭಯ ಆಗಿತ್ತು, ಈಗ ಒಂಥರ ಸಮಾಧಾನ ಆಗ್ತಾ ಇದೆ. ಏ ಚಂದ್ರು, ಇದೇನು ಇದು ಥ್ಯಾಂಕ್ಸು ಗಿಂಗ್ಸು ಅಂತ? ನಿನ್ನ ಮಧ್ಯೆ ಥ್ಯಾಂಕ್ಸ್ ಅಂತದು. ನೋಡು, ಕಷ್ಟಗಳು ಬಂದಾಗಲೇ ನಮ್ಮವರು ತಮ್ಮವರು ಯಾರು ಅಂತ ನಮ್ಗೆ ಗೊತ್ತಾಗೋದು, ಸಂಬಂಧಗಳು ಗಟ್ಟಿ ಆಗೋದು. ಈಗ ಬಂದಿರೋ ಪ್ರಾಬ್ಲಮ್ನ ನಾವಿಬ್ರು ಒಬ್ರಿಗೊಬ್ರು ಆಗಿ ಸಮಸ್ಯೆನ ಎದುರಿಸ್ಬೇಕು. ಓಕೆ, ಸದ್ಯ ನಮ್ಮನೆಯವರು ನಿಮ್ಮನೆಯವರು ಎಲ್ಲ ಸೇಫ್ ಆಗಿದ್ರೆ ಅಷ್ಟೇ ಸಾಕು. ನನ್ನ ಬಗ್ಗೆ ನನಗೆ ಭಯ ಇಲ್ಲ ಕಣೋ. ಆದರೆ ಊರ್ಮಿಳ ಆಚೆ ಹೋಗುವಾಗ ಅದ್ರ ಜೊತೆ ಅಮ್ಮ ಕಾಲೇಜ್ ಮೀಟಿಂಗು ಅದು ಇದು ಅಂತ ಹೊರಗಡೆ ಹೋಗ್ತಾನೆ ಇರ್ತಾರಲ್ವಾ, ಅವ್ರಿಗೆ ಏನಾಗ್ಬಿಡುತ್ತೋ ಅಂತ ಭಯ ಇತ್ತು ಕಣೋ. ನೀನು ಊರ್ಮಿಳ ಅವ್ರಿಗೆ ಅಮ್ಮಂಗೆ ಧೈರ್ಯ ಹೇಳು. ಎಲ್ಲರೂ ಆದಷ್ಟು ಕೂಲ್ ಆಗಿರಿ. ಓಕೆ, ಸರಿ ಕಣೋ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್ ಬಾಯ್. ಅನಿಕಾ ಹೇಳ್ದಂಗೆ ಎಲ್ರಿಗೂ ಮಾತ್ರೆ ಹಾಕಿ ಹಾಲಲ್ಲಿ ಮಲಗಿಸ್ಬಿಟ್ಟೆ. ಅಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ಈ ಹುಡುಗಿ ಹೇಳಲೇ ಇಲ್ವಲ್ಲ. ಅನಿಕಾ, ಹಲೋ, ಬಾಗ್ಲು ತೆಗಿ. ಬಾಗಿಲು ತೆಗಿಬೇಕಾ? ಯಾಕೆ? ನಾನು ಹೇಳ್ದಷ್ಟು ಮಾಡು, ಬಾಗ್ಲು ತೆಗಿ ಅಂದೆ. ಹಾ ಹಾ ಹಾ. ಅನಿಕಾ, ನೀನಾ? ಅಯ್ಯೋ, ನಮ್ಮನೆ ಬಂದ್ಬಿಟ್ಟಿದ್ಯಾ? ಹಾ ಹಾ, ಸ್ವಂತ ಮನೆ ತರ ಬಿಲ್ಡಪ್ ಕೊಡ್ತೀಯಲ್ಲ, ಸೂಪರ್. ಜಾಗ ಬಿಡು. ಅಲ್ಲ, ಇವ್ರಿಗೆ ಯಾರಿಗೂ ಆ ತಾರನ್ ಬಗ್ಗೆ ಗಮನನೇ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಮ್ಲಿ. ಏನ್ ದರ್ಶನ, ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಾ ಇದ್ಯಾ? ಇಲ್ಲ ಕಮ್ಲಿ, ಪಜಲ್ ಸಾಲ್ವ್ ಮಾಡ್ತಾ ಇದ್ದೆ. ಪರವಾಗಿಲ್ವೇ, ನನ್ನ ಆದ್ನಿ ಬುದ್ಧಿವಂತೆ. ಕಮ್ಮಲ್ಲಿ ಅಷ್ಟೊಂದು ಯಾಮಾರ್ಬೇಡ. ನೆನ್ನೆ ಬಂದಿರೋ ಪಸಲ್ಗೆ ಇವತ್ತು ಆನ್ಸರ್ ಕೊಟ್ಟಿರ್ತಾರಲ್ಲ, ಅದನ್ನ ಕಾಪಿ ಪೇಸ್ಟ್ ಮಾಡ್ತಾರ ಮೇಡಮ್. ಏಯ್, ಇಲ್ಲ ಕಮ್ಲಿ, ನಂಬೇಡ ನೀನು. ಅಜ್ಜಿ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಬನ್ನಿ ಕುತ್ಕೊಂಡು ಕಾಫಿ ಕುಡೀರಿ, ನಾನು ಮಾಡ್ತೀನಿ. ನಾನು ಇದೆಲ್ಲ ಓದಿಸ್ಬಿಟ್ಟು ಕುಡಿತೀನಿ.
ಅದ್ರಾಗೆ ನಿಮ್ಮ ಅತ್ತೆ ಮುಂಗೆ ಕಾಪಿ ಕೊಡು. ಹೋಗವ ಹೋಗಿ ಕೊಡು. ಮಾವಯ್ಯ ಕಾಫಿ. ಥ್ಯಾಂಕ್ ಯು. ಮಾವಯ್ಯ ಅತ್ತಮ್ಮ ರೂಮ್ನಾಗವ್ರ? ಇಲ್ಲ ತಾರ ಕೆಳಗಿಲ್ವಾ? ಇಲ್ಲ ಮಾವಯ್ಯ, ಅದಕ್ಕೆ ಅವ್ರು ಕಾಫಿ ಕೊಡೋಣ ಅಂತ ಮೇಲ್ ಬಂದೆ. ಓ ಮೋಸ್ಟ್ಲಿ ವಾಶ್ರೂಮಲ್ಲಿ ಇರಬೇಕು. ಅವಳು ಕಾಫಿ ನಾನೇ ಕೊಡ್ತೀನಿ ಬಿಡು. ಮಾವಯ್ಯ, ಅತ್ತೆಮ್ಮ ನಿಮಗೆ ಕಾಫಿ ಕೊಡಬೇಕು. ನೀವೇ ಬೆಳಗ್ಗೆ ಅತ್ತೆಮ್ಮಂಗೆ ಕಾಫಿ ಕೊಟ್ಟು ಮಸ್ಕ ಹೊಡಿತಾ ಇದ್ದೀರಾ? ಗಂಡ ಹೆಂಡತಿ ಅಂದಮೇಲೆ ಎಲ್ಲ ಇರುತ್ತೆ. ಇದೇನಿದು ನಕ್ಕಂಬಂದವಳೆ ಮೇಲೆ ಹೊಟ್ಟೆ ಇಲ್ಲದಲ್ಲೇ ಇರೋದು ಗೊತ್ತಾಗ್ಲಿಲ್ವಾ? ತಾರ ಕೇಳಿಸ್ತಾ? ತಾರಾ ತಾರಾ ಡೋರ್ ಓಪನ್ ಇದೆ. ತಾರ ಇರ್ಲಿಲ್ಲ, ವಾಕ್ ಹೋದ್ಲಾ? ಫೋನ್ ಇಲ್ಲೇ ಇದೆ. ವಾಕ್ ಹೋಗಿದ್ರೆ ಫೋನ್ ತಗೊಂಡು ಹೋಗಿರ್ತಿಲ್ಲ. ಏಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಮಲಿ ಅವರೇ. ಕಾಫಿ ತಗೊಳ್ಳಿ. ಏನಿವತ್ತು ಸಾಹೇಬ್ರು ಲೇಟಾಗಿ ಎದ್ದಿದ್ದೀರಾ? ಏನೋ ಗೊತ್ತಿಲ್ಲ ಕಮಲಿ ಅವರೇ, ರಾತ್ರಿ ತುಂಬ ನಿದ್ದೆ ಬಂದ್ಬಿಡ್ತು. ಎದ್ದು ನೋಡಿದ್ರೆ ಲೇಟ್ ಆಗೋಗಿದೆ. ಹ್ಞೂ ಬಾಜಿ, ನನಗೂ ಸಿಕ್ಕಾಪಟ್ಟೆ ಇದ್ದೆ. ಚಿನ್ನ ನಿನಗೆ ನೀನು ಮಾಡೋದೇ ಬೇಕು. ತಾರಾ ತಾರಾ ಮಾವಯ್ಯ, ಅತ್ತೆಮ್ಮಂಗೆ ಕಾಫಿ ನಾನೇ ಕೊಡ್ತೀನಿ ಅಂತ ಹೇಳಿ ಅತ್ತೆಮ್ಮ ನೋಡ್ಕೊಂಡ್ ಬರ್ತಿದ್ದೀರಾ? ಅಲ್ಲ, ನೀವು ಮತ್ತೆ ವಾಶ್ರೂಮಲ್ಲಿ ಇದ್ದಾಳೆ ಅನ್ಕೊಂಡೆ, ಆದ್ರೆ ಅಲ್ಲೆಲ್ಲೂ ಇಲ್ಲ. ಕೆಳಗೆ ಬಂದಿದ್ದಾಳೆ ಅನ್ಕೊಂಡು ಬಂದೆ. ತಾರಾ ಪಾ ಮೇ ಬಿ ಆಚೆ ಹೋಗಿರ್ಬೋದು ಬಿಡಿ. ಪಾ ಒಂದು ವೇಳೆ ಅಮ್ಮ ಆಚೆ ಹೋಗೋದಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಿತ್ತು, ಅಥವಾ ಫೋನ್ ತೊಗೊಂಡು ಹೋಗ್ಬೇಕಿತ್ತು. ಇಲ್ಲ, ತಾರ ಹತ್ರ ಇನ್ನೊಂದು ಕೀ ಇದೆ, ಆಗ ತಕೊಂಡು ಮತ್ತೆ ಲಾಕ್ ಮಾಡಿ ಹೋಗಿರ್ಬೋದು. ಅಲ್ಲ, ವಾಕ್ ಹೋಗೋದಾದ್ರೆ ತಾರ ನನ್ನೂ ಕರ್ಕೊಂಡು ಹೋಗ್ತಿದ್ದು. ಬರ್ತಿದ್ದೆ, ಯಾಕೋ ನನಗೂ ಇವತ್ತು ಸಿಕ್ಕಾಪಟ್ಟೆ ನಿದ್ರೆ. ಮೋಸ್ಟ್ಲಿ ತಾರ ನನ್ನ ಎಬ್ಸಿದ್ದಾಳೆ ಅನ್ಸುತ್ತೆ, ನನಗೆ ಎಚ್ಚರ ಆಗಿಲ್ಲ, ಒಬ್ಳೆ ಹೋಗಿದ್ದಾಳೆ ಅನ್ಸುತ್ತೆ. ರಿಷಿ, ಯಾವುದಕ್ಕೊಂದ್ಸರಿ ನೀನು ನೋಡ್ಕೊಂಡ್ಬಿಡ್ತೀಯಾ? ಹಾಂ ಪಾ. ಬಾಜಿ, ನಾನು ಬರ್ತೀನಿ, ಇಬ್ರು ನನ್ನ ಕಡೆ ನೋಡೋಣ. ಶೋರ್ ಬಾ. ರಿಷಿ ಸರ್, ಏನಾಯ್ತು? ಅತ್ತಮ್ಮ ಸಿಕ್ಕಿದ್ರಾ? ಇಲ್ಲ ಕಮಲಿ ಅವರ, ಎಲ್ಲ ಕಡೆ ವಿಚಾರಿಸ್ದೆ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಇಲ್ಲ. ರವಿ ಅಂಕಲ್ ಕೂಡ ಸಿಕ್ಕಿದ್ರು, ಅವ್ರನ್ನೂ ವಿಚಾರಿಸ್ದೆ, ಅವರು ನೋಡಿಲ್ವಂತೆ. ರಿಷಿ, ಅಮ್ಮ ರೆಗ್ಯುಲರ್ ಆಗಿ ಹೋಗೋ ಅಂಗಡಿಗಳನ್ನ ಒಂಚೂರು ವಿಚಾರಿಸ್ಬೇಕಿತ್ತು ಕಣ. ಎಲ್ಲ ಶಾಪ್ಸ್ಗಳಿಗೂ ಹೋಗಿ ವಿಚಾರಿಸಿದೆ ಅಪ್ಪ, ಎಲ್ಲೂ ನೋಡಿಲ್ವಂತೆ. ಕೊನೆಗೆ ನಮ್ಮ ಮನೆಗೆ ನ್ಯೂಸ್ ಪೇಪರ್ ಹಾಕ್ತಾನಲ್ಲ, ಆ ಹುಡ್ಗನೂ ವಿಚಾರಿಸ್ದೆ, ಅವನು ನೋಡಿಲ್ವಂತೆ. ಆ್ಯಂಡ್ ಅವನ ಮನೆಗೆ ಪೇಪರ್ ಹಾಕಿದಾಗ ಮನೆ ಡೋರ್ ಕ್ಲೋಸ್ ಆಗೇ ಇತ್ತಂತೆ. ಅಮರ್, ತಾರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ ಮಾವ, ಅತ್ತೆ ಎಲ್ಲೂ ಕಾಣಿಸ್ಲಿಲ್ಲ. ಸ್ಟೀಲ್ ರಾಣಿ ಕಾಲ್ ಮಾಡ್ತಿದ್ದಾಳೆ. ಹಲೋ, ಮಾವಯ್ಯ, ಅತ್ತೆಮ್ಮ ಅವ್ರ ಫೋನ ಇಲ್ಲೇ ಬಿಟ್ಟೋಗೋರೆ ಅಂತ ಹೇಳಿದ್ರಲ್ಲ, ಒಂದ್ಕಿತ ಕಾಲ್ ಲಿಸ್ಟ್ನ ಚೆಕ್ ಮಾಡಿ ನೋಡ್ತೀರಾ?
ಅತ್ತೆಮ್ಮಂಗೆ ಬೆಳಗ್ಗೆನೆ ಯಾರ್ದಾರ ಕಾಲ್ ಬಂದಾಯ್ತಾ ಅಥವಾ ಅತ್ತೆಮ್ಮ ಯಾರಿಗಾನ ಕಾಲ್ ಮಾಡೋರ ಅಂತ ನೋಡಿದ್ರೆ ಏನಾದರೂ ವಿಷಯ ಗೊತ್ತಾಗ್ಬೋದು. ಹೌದಪ್ಪ, ಅಮ್ಮನ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿ. ಅವ್ರಿಗೆ ಯಾವುದಾದ್ರೂ ಎಮರ್ಜೆನ್ಸಿ ಕಾಲ್ ಬಂದು ಅಮ್ಮ ಅರ್ಜೆಂಟಲ್ಲಿ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ರೆ. ಹೌದಲ್ವಾ? ಹಾಗೇನಾದ್ರು ಇದ್ರೆ ಆ ನಂಬರ್ಗೆ ಫೋನ್ ಮಾಡಿದ್ರೆ ಗೊತ್ತಾಗ್ಬೋದಲ್ವಾ? ಒಂದು ಸೆಕೆಂಡ್. ಇಲ್ಲಮ್ಮ ಕಮಲಿ, ರಾತ್ರಿಯಿಂದ ನಿಮ್ಮ ಮತ್ತೆ ಯಾವ ಕಾಲು ಬಂದಿಲ್ಲ, ಅವಳು ಯಾವ ಕಾಲು ಮಾಡಿಲ್ಲ. ಮೆಸೇಜಸ್ಸು ಮೇಲು ಚೆಕ್ ಮಾಡಿ, ಯಾವ್ದಾದ್ರು ಮೆಸೇಜ್ ಬಂದಿರ್ಬೋದಲ್ವಾ? ಇಲ್ಲ ಕಣ. ಮಿಸಸ್ ತಾರಾ ನಂದ, ನಿನ್ ಫ್ಯಾಮಿಲಿ ಅವ್ರಿಗೆ ನಿನ್ ಬಗ್ಗೆ ಕಾಳಜಿನೇ ಇಲ್ಲ. ಇಷ್ಟೊತ್ತಾದ್ರೂ ನೀನ್ ಮಿಸ್ಸಿಂಗ್ ಅನ್ನೋದು ಅವ್ರಿಗಿನ್ನ ಗೊತ್ತೇ ಇಲ್ಲ, ಗೊತ್ತಾ? ನೀನ್ ನೋಡಿದ್ರೆ ಮನೆ ಯಜಮಾನಿ ಅನ್ನೋ ತರ ಬಿಲ್ಡಪ್ ಬೇರೆ ತಗೋತಾ ಇದೀಯ. ಅದೇನ್ ಫ್ಯಾಮಿಲಿನೋ ಏನೋ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿನ್ನ ಈಗಲೇ ಸಾಯಿಸ್ಬಿಡೋಣ ಅಂತ ಅನಿಸ್ತಿದೆ. ನೋ ನೋ ನೋ, ಎಚ್ಚರ ಆಗ್ತಿದ್ಯಾ? ಇಲ್ಲ ಇಲ್ಲ, ನಿನ್ಗೆ ಈಗಲೇ ಎಚ್ಚರ ಆಗ್ಬಾರ್ದು. ನೀನ್ ಎದ್ಬಿಟ್ರೆ ಮ್ಯಾಟ್ರ್ ಎಲ್ಲ ಲೀಕ್ ಆಗೋಗುತ್ತೆ. ಬಾಯ್ಸ್, ನಾನ್ ಅನ್ಕೊಂಡಿದ್ದಾಗೋವರೆಗೂ ನಿನಗ್ ಜೀವ ಇದ್ರೂ ಸತ್ತಿರೋ ಡೆಡ್ ಬಾಡಿ ತರ ಬಿದ್ದಿರ್ಬೇಕು. ನೀನ್ ಕಾಣೆ ಆಗಿರೋದನ್ನ ನೋಡಿ ನಿಮ್ ಮನೆಯವರೆಲ್ಲರೂ ಕಣ್ಣೀರ್ ಹಾಕ್ಬೇಕು, ಟೆನ್ಷನ್ ಮಾಡ್ಕೋಬೇಕು, ನರಳಿ ನರಳಿ ಒದ್ದಾಡ್ಬೇಕು. ಅದನ್ನ ನೋಡಿ ನಾನ್ ಖುಷಿ ಪಡ್ಬೇಕು. ಎಸ್, ಆಗ್ಲೇ ನನಗೆ ಸಮಾಧಾನ ಸಿಗೋದು. ಆಗ್ಲೇ ನಾನು ಆಡ್ತಿರೋ ಗೇಮ್ ಅಲ್ಲಿ ಒಂದು ಕಿಕ್ ಸ್ಟಾರ್ಟ್ ಸಿಗ್ದಂಗ ಆಗುತ್ತೆ. ಯಾಕೆ ಟೆನ್ಷನ್ ಆದ್ರಿ? ಯಾರ್ದು ಫೋನ್? ಯಾವುದು ಅನ್ನೋನ್ ನಂಬರ್. ರಿಷಿ, ನೆನ್ನೆ ಚಂದ್ರ ಮೊಬೈಲ್ಗೂ ಒಂದು ಅನ್ನೋನ್ ನಂಬರಿಂದ ಕಾಲ್ ಬಂದಿತ್ತು. ಇದೇ ನಂಬರ್ ಅನ್ಸುತ್ತೆ. ರಿಸೀವ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿ. ಹಲೋ, ಗುಡ್ ಮಾರ್ನಿಂಗ್ ಮಿಸ್ಟರ್ ರಮೇಶ್. ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಿರೋದು? ನಾನೊಂಥರ ನಿಮ್ಗೆಲ್ಲ ತುಂಬ ಬೇಕಾದವನು. ತುಂಬ ಯೋಚನೆ ಮಾಡಬೇಡ ರಮೇಶ್, ಬಿಕಾಸ್ ನೀನ್ ಎಷ್ಟೇ ಯೋಚನೆ ಮಾಡಿದ್ರು ನಾನು ಯಾರು ಅಂತ ನಿಮಗೆ ಗೊತ್ತಾಗಲ್ಲ. ನಿನ್ನೆ ಟಾರ್ಚರ್ ಎಲ್ಲ ತುಂಬಾ ಮಜಾ ಕೊಟ್ಟಿದೆ ಅಲ್ವಾ?
ಇವತ್ತೇನಾಗುತ್ತೆ ಅಂತ ಕ್ಯೂರಿಯಾಸಿಟಿನಾ? ಹಲೋ, ಏನು ಮಾತಾಡ್ತಿದ್ದೀರಾ ನೀವು? ಇವತ್ತು ಏನಾಗುತ್ತೆ? ಯಾರು ನೀವು? ಯಾರು ಅನ್ನೋದು ಬೇಡ. ಯಾಕೆ? ಏನು ಆಗಿಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ನಿನ್ ಮನೇಲಿ ಇನ್ನೂ ಯಾವುದೇ ಇನ್ಸಿಡೆಂಟು ನಡೆದಿಲ್ವಾ? ಅಲ್ಲ, ನೀವು ಯಾರೋ ನೀನು? ಏನ್ ಮಾತಾಡ್ತಿದ್ಯಾ? ಅಂದ್ರೆ ನನ್ನ ತಾಯಿನ ಸ್ಮಾರ್ಟ್, ವೆರಿ ಸ್ಮಾರ್ಟ್. ಲೆಕ್ಚರರ್ ಅಂದ್ಮೇಲೆ ಇಷ್ಟು ಶಾರ್ಪ್ ಇಲ್ಲ ಅಂದ್ರೆ ಹೇಗೆ? ಯುವರ್ ಗೆಸ್ ಇಸ್ ರೈಟ್ ರಿಷಿನಂದ. ಹಲೋ, ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಿಮ್ ಮನೆಯಲ್ಲಿ ತಾರವ್ರು ಕಾಣಿಸ್ತಿಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೋಬೇಡಿ. ತಾರ ಎಲ್ಲೂ ಇಲ್ಲ, ಇಲ್ಲೇ ನನ್ ಜೊತೆಲೇ ಇದೆ. ಯಜಮಾನ್ರೆ, ಒಂದು ಲೋಟ ಹಾಲು ಕುಡೀರಿ. ಬೆಳಗ್ಗೆಯಿಂದ ನೀವು ಏನು ತಿಂದಿಲ್ಲ, ಕುಡ್ದಿಲ್ಲ. ಅಲ್ಲ, ನಿಮ್ಮ ಆರೋಗ್ಯ ಏನಾಗಬೇಕು? ಅಮ್ಮವರು ಬರ್ತಾರೆ, ಅವ್ರಿಗೇನು ಆಗಕ್ಕಿಲ್ಲ. ಹ್ಞೂ, ಬರ್ತಾರೆ. ಹಾಲು ಕುಡೀರಿ. ಬೇಡಿಮ್ಮ, ನನಗೀಗೇನು ಸೇರಲ್ಲ. ಅಲ್ಲ, ಒತ್ತಾಯ ಮಾಡಿ. ಕಿಡ್ನಾಪ್? ಏನ್ ಹೇಳ್ತಾ ಇದೀಯ ರಮೇಶ್? ನಿಜ ಚಂದ್ರು, ತಾರಾ ಕಿಡ್ನಾಪ್ ಆಗಿದ್ದಾಳೆ. ತಾರಾ ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಅಂತ ಅನ್ಕೊಂಡ್ರೆ ಕಿಡ್ನಾಪ್ ಅಂತ ಹೇಳ್ತಾ ಇದೆಯಲ್ಲೋ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಚಂದ್ರು, ತುಂಬಾನೇ ಹೆದರಿಕೆ ಆಗ್ತಿದೆ. ರಮೇಶ್, ನೀನು ಎದುರ್ಕೊಂಡ್ರೆ ಏನ್ ಮಾಡಕ್ಕಾಗಲ್ಲ. ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋದು ತಾನೆ? ಇಲ್ಲ ಚಂದ್ರು, ಸದ್ಯಕ್ಕೆ ಅದು ಸಾಧ್ಯ ಇಲ್ಲ ಅಂತಲೇ ನಾನು ಇಷ್ಟೊಂದು ಆತಂಕದಲ್ಲಿರೋದು. ಅಂದ್ರೆ ಅವನು ಹಾಕಿರೋ ಕಂಡೀಷನ್ ಪ್ರಕಾರ ಯಾವುದೇ ಕಾರಣಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋ ಹಾಗಿಲ್ಲ. ರಮೇಶ್, ಅವ್ನು ಹೇಳ್ತಾನೆ ಅಂತ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ಇಲ್ಲ ಚಂದ್ರು, ನಾವೀಗ ಸುಮ್ಮನೆ ಇರಲೇಬೇಕು. ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅವನು ತಾರ ಜೀವಕ್ಕೆ ಏನ್ ಬೇಕಾದ್ರೂ ತೊಂದರೆ ಮಾಡ್ಬೋದು. ಈಗ ವಿಧಿ ಇಲ್ಲ, ಸದ್ಯಕ್ಕೆ ಸುಮ್ಮನೆ ಇರಲೇಬೇಕು. ಗುಡ್ ರಮೇಶ್, ನನ್ನ ಮಾತನ್ನ ತುಂಬಾ ಚೆನ್ನಾಗಿ ಪಾಲಿಸ್ತಾ ಇದೆಯಾ. ವೆರಿ ಗುಡ್. ರಮೇಶ್, ಹೇಳ್ತಾ ಇದೆಯಾ?